ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ಲವ್ ರೀಡಿಂಗ್, ರಿಲೇಶನ್ಶಿಪ್ ರೀಡಿಂಗ್ ಅಲ್ಲಿ ಯಾವ ಟಾಪಿಕ್ ಇದೆ ಅಂದ್ರೆ, ನೀವು ಅತಿಯಾರ ಪ್ರೀತಿಸ್ತಾ ಇರುವಂತ ಪರ್ಸನ್, ನೀವು ಮಾಡ್ದಿರೋ ಪೂಜೆ ಇಲ್ಲ, ಮಾಡ್ದಿರೋ ರಿಚುವಲ್ಸ್ ಇಲ್ಲ, ನೀವು ಬೇಡ್ಕೊಂಡಿರೋ ದೇವ್ರಿಲ್ಲ, ಕಟ್ಟಿರೋ ಹರಕೆ ಇಲ್ಲ, ರಾತ್ರಿ ಹಗಲು ಅವ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತೀರಾ. ಆದ್ರೂ ಕೂಡ ಅವರು ನಿಮ್ಮನ್ನ ಕನೆಕ್ಟ್ ಆಗ್ತಾ ಇಲ್ಲ, ನಿಮ್ಮ ಹತ್ರ ಬರ್ತಾ ಇಲ್ಲ. ಸೊ ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಂತಾ ಇಲ್ಲ. ಯಾಕೆ ಈ ತರ ಆಗ್ತಾ ಇದೆ ಅನ್ನೋ ಪ್ರಶ್ನೆಗೆ ಟ್ಯಾರೋ ಇಂದ ನಾವು ಇವತ್ತು ಹೋಪ್ ಅಂಡ್ ಕ್ಲಾರಿಟಿನ ಪಡ್ಕೊಳ್ಳೋಣ. ಸೊ ಇವತ್ತು ನಾನು 3 ಕಾರ್ಡ್ಸ್ ನ ಪಿಕ್ ಮಾಡ್ತಾ ಇದ್ದೀನಿ. ಸೊ ನಾನು ಕಾರ್ಡ್ಸ್ ಪಿಕ್ ಮಾಡೋಷ್ಟರಲ್ಲಿ ನೀವು ನಿಮ್ಮ ಪಾರ್ಟ್ನರ್ ನೇಮ್ನ, ನಿಮ್ಮ ನೇಮ್ನ ಖುಷಿಯಾಗಿ 3 ಟೈಮ್ಸ್ ಮನಸ್ಸಲ್ಲಿ ಅವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಮೊದಲಿಗೆ ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿದೆ, 8 ಆಫ್ ಕಪ್ಸ್ ಬಂದಿದೆ, and the outcome Queen of Cups. ಓಕೆ, ಹೋಪ್ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು 3 ಕಾರ್ಡ್ಸ್ ನ ಪಿಕ್ ಮಾಡಿದ್ದೀನಿ. ಸೊ ಫಸ್ಟ್ ಕಾರ್ಡ್ ನಾವು ನೋಡ್ತಾ ಇರ್ಬೋದು, ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿದೆ, ಅನ್ಫೇತ್ಫುಲ್ ಅಂಡ್ ಮ್ಯಾನಿಪುಲೇಟ್ ಲವ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮ್ಮ ಪರ್ಸನ್ ತುಂಬಾನೇ ಸೆಲ್ಫ್ ಪ್ರೊಟೆಕ್ಷನ್ ಅಲ್ಲಿ ಇದ್ದಾರೆ, ತುಂಬಾನೇ ಭಯ, ಆತಂಕ. ಸೊ ಅವರು ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಅದ್ರ ಜೊತೆ ಆಕ್ಟ್ ಮಾಡ್ತಾ ಇದ್ದಾರೆ ಡಿಸ್ಟೆಂಟ್ ಅಲ್ಲೇನೆ. ತುಂಬಾ ಸೀಕ್ರೆಟ್ಸ್ ಇದೆ ಅಂತ ಹೇಳ್ಬೋದು. ಸೊ ಅವಾಯ್ಡ್ ಮಾಡ್ತಾ ಇದ್ದಾರೆ ಓಪನ್ ಆಗಿ ಎಮೋಷನಲ್ ಕಾನ್ವರ್ಸೇಷನ್ ಮಾಡೋದಕ್ಕೆ. ಬಟ್ ಯಾವಾಗ್ಲೂ ಅವರು ಡೀಪ್ ಆಗಿ ಏನು ಮಾತಾಡ್ಬೇಕು ಅಂತ ಅನ್ಕೊಳ್ತಾ ಇಲ್ಲ. ಸೆಲ್ಫ್ ಪ್ರಿಸರ್ವೇಶನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ನಿಮ್ಮ ಪಾರ್ಟ್ನರ್ ಜೊತೆ. ಇಲ್ಲಿ ಅವ್ರಿಗೆ ಯಾವುದೇ ತರ ಹರ್ಟ್ ಆಗಿರ್ಬೋದು, ಇಲ್ಲ ಪಾಸ್ಟ್ ಅಲ್ಲಿ ಏನಾದ್ರೂ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಟ್ರಸ್ಟ್ ಇಶ್ಯೂಸ್ ಅಂತ ನಾವು ಏನ್ ಹೇಳ್ತೀವಿ, ಆ ಟ್ರಸ್ಟ್ ಇಶ್ಯೂಸ್ ಅವ್ರಿಗೆ ಬರ್ತಾ ಇದೆ. ಮತ್ತೆ ತುಂಬಾನೇ ಸಸ್ಪಿಷಿಯಸ್ ಆಗಿ ನೋಡ್ತಾರೆ ಯಾರನ್ನಾದ್ರೂ ಕ್ಲೋಸ್ ಆಗಿ ಹತ್ರ ಬಂದಾಗ. ಸೊ ಆದ್ರಿಂದ ಅವರು ಸೇಫ್ ಆಗಿ ಇರ್ಬೇಕು, ಸೇಫ್ ಆಗಿ ಎಲ್ಲರೂ ನಡಿಬೇಕು. ಎಮೋಷನ್ಸ್ ಏನೇ ಇದ್ರು ಸದ್ಯದ ಮಟ್ಟಿಗೆ ಅದನ್ನ ಹೈಡ್ ಮಾಡೋಣ. ಸೊ ಆ ಪೇನ್ ಆಫ್ ಇಂಟಿಮೆಸಿ ಅನ್ನೋದು ನಾವು ಏನ್ ಹೇಳ್ತೀವಿ, ಅದು ರಿಸ್ಕ್ ಗೆ ಹಾಕಿದ್ರು ಪರವಾಗಿಲ್ಲ, ನಾನು ಅವ್ರನ್ನ ತುಂಬಾ ಹಚ್ಕೊಂಡ್ರು ಪರವಾಗಿಲ್ಲ. ಸೊ ನನಗೆ ಯಾವುದೇ ತರ ಹರಿಬರಿ ಡಿಸಿಷನ್ ತಗೊಳ್ಳೋದು ಆಗಲ್ಲ, ನನ್ಗೆ ಸಮಾಧಾನವಾಗಿ ನಿಧಾನವಾಗಿ ಸೊ ಎಲ್ಲಾನು ಅರ್ಥ ಮಾಡ್ಕೊಂಡು ಹತ್ರ ಹೋಗ್ತೀನಿ ಅಂತ ಅವರು ಸೆಲ್ಫ್ ಪ್ರೊಟೆಕ್ಷನ್ ಅಲ್ಲಿ ಸದ್ಯದ ಮಟ್ಟಿಗೆ ಇದ್ದಾರೆ. ಸೊ ಹಾಗಾದ್ರೆ ಅವರು ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ, ನನ್ನಿಂದ ದೂರ ಆಗ್ತಾ ಇದಾರ, ನನ್ಗೆ ಏನು ಅರ್ಥನೇ ಆಗ್ತಾ ಇಲ್ಲ, ನನ್ ಜೊತೆ ಇರ್ಬೇಕು ಅನ್ಕೊಂಡಿದಾರ, ಇರ್ಬಾರ್ದು ಅನ್ಕೊಂಡಿದಾರ, ಅಟ್ಲೀಸ್ಟ್ ಇದು ಒನ್ ಸೈಡೆಡ್ ಲವ್ ಆಗ್ಬಿಡುತ್ತಾ ಅನ್ನೋ ಆತಂಕ ನಿಮ್ಗಿದೆ. ಸೊ ಇಲ್ಲಿ ಎಮೋಷನಲ್ ವಿಡ್ರಾಲ್ ಏನಾಗ್ತಾ ಇದೆ ನಿಮ್ಗೆ, ಅದು ರಿಯಾಲಿಟಿ ಚೆಕ್ ಅಂತಾನೆ ಹೇಳ್ಬೋದು. ಸೊ ಅವರು ವಾಕ್ ಅವೇ ಆಗ್ತಾರ, ಇಲ್ಲ ಎಮೋಷನಲಿ ಡಿಸ್ಕನೆಕ್ಟ್ ಆಗಿದಾರ ಅನ್ನೋದು ನಿಮ್ಗೂ ಆತಂಕ ಇದೆ. ಬಟ್ ಇಲ್ಲಿ ಅದು ಆಗೋದಿಲ್ಲ. ಸೊ ಏನಕ್ಕಂದ್ರೆ ಇನ್ನ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ಜಾಸ್ತಿ ಇದೆ. ನಿಮ್ಗೆ ಆತರ ಭಾವನೆಗಳು ಬರ್ತಾ ಇರ್ಬೋದು, ಇಲ್ಲ ಅಥವಾ ಹೋಗೇ ಇದ್ದಾರೆ ಅಂತಾನು ಅನ್ನಿಸ್ತಾ ಇರ್ಬೋದು. ಬಟ್ ಇನ್ನ ಶೋರ್ ಆಗಿ ಇಲ್ಲ, ಅದು ಅವರ ಕಡೆಯಿಂದ ನಿಮ್ಗೆ ಆತರ ಕ್ಲಿಯರ್ ಇಂಡಿಕೇಶನ್ಸ್ ಬರ್ತಾ ಇಲ್ಲ. ತುಂಬಾನೇ ಅವರು ಮನ್ಸೊಳಗಡೆನೆ ಲಾಂಗಿಂಗ್ ಮಾಡ್ತಾ ಇದ್ದಾರೆ. ಲಾಂಗಿಂಗ್ ಇನ್ಸೈಡ್ ಅಂತ ನಾವ್ ಏನ್ ಹೇಳ್ತೀವಿ, ತುಂಬಾನೇ ಮನ್ಸೊಳಗಡೆ ಅವರು ಹೋಗ್ತಾ ಇದ್ದಾರೆ. ನಿಮ್ಮನ್ನ ಬಿಟ್ಟು ಅವ್ರಿಗೂ ಇರೋದಿಕ್ಕೆ ಆಗ್ತಾ ಇಲ್ಲ. ಬಟ್ ಏನೋ ಒಂದು ಅನ್ರಿಸಾಲ್ವ್ಡ್ ಆಗಿರುವಂತ ಇಶ್ಯೂಸ್ ಇರ್ಬೋದು, ಇಲ್ಲಾಂದ್ರೆ ಪೇನ್ ಇರ್ಬೋದು, ಏನೋ ಎಂಪ್ಟಿನೆಸ್ ತುಂಬಾ ಹೆಚ್ಚಾಗಿ ಕಾಡ್ತಾ ಇದೆ ಅವರನ್ನ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ. ಅವರು ಅದರಿಂದ ಹೀಲ್ ಇನ್ನ ಆಗಿಲ್ಲ, ಹೀಲ್ ಆಗೋದು ತುಂಬಾ ಅವಶ್ಯ ಇದೆ. ಸೊ ಅಲ್ಲಿಂದ ಹೀಲ್ ಆಗಿ ಅವರು ವಾಪಸ್ ಬರ್ಬೇಕಾಗಿದೆ. ಸೊ ಬಂದಾಗ ನಿಮ್ಮ ಪ್ರೀತಿ ಏನಿದೆ, ಡೆಪ್ತ್ ಲವ್ ನ ಆಫರ್ ಮಾಡ್ತಾರೆ. ಸೊ ನೀವು ಅದನ್ನ ಊಹೆನೂ ಮಾಡ್ಕೊಳ್ಳೋದಕ್ಕಾಗಲ್ಲ, ಯಾವ್ದಕ್ಕೂ ವರ್ತ್ ಅನ್ನೋದೇ ಆಗದೇ ಇರೋಷ್ಟು ಪ್ರೀತಿ ನಿಮಗೆ ಕೊಡ್ತಾರೆ. ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ
ರೆಡಿ ಇರ್ಬೇಕು. ಸೊ ಅವರು ನಿಮ್ಮನ್ನ ರಿಜೆಕ್ಟ್ ಮಾಡಿದಾರ ಅಂತ ಕೇಳಿದ್ರೆ ಇಲ್ಲ, ಅವರು ನಿಮ್ಮನ್ನ ರಿಜೆಕ್ಟ್ ಮಾಡಿಲ್ಲ. ಸೊ ಅವರು ಅವ್ರನ್ನ ರನ್ ಮಾಡ್ಕೊಳ್ತಾ ಇದಾರೆ, ಅವ್ರನ್ನ ಅವರು ಹೀಲ್ ಮಾಡ್ಕೊಳ್ಳೋ ಪ್ರಾಸೆಸ್ ಅಲ್ಲಿ ಇದ್ದಾರೆ. ಸೊ ಅವ್ರು ಇನ್ನ ಸೋಲ್ ಸರ್ಚಿಂಗ್ ಅಲ್ಲಿ ಇದ್ದಾರೆ, ಬಟ್ ಅವರು ತುಂಬಾನೇ ಇವಾಗ ಗ್ರೌಂಡೆಡ್ ಆಗಿ ಸ್ಟೇ ಮಾಡಿದ್ದಾರೆ. ಸೊ ರಿಯಲ್ ಲವ್ ಅವ್ರ ಆಗಿರುತ್ತೆ ಅವರು ಬಂದಾಗ ನಿಮ್ಮ ಹತ್ರ ಅಂತ ಹೇಳ್ಬೋದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಔಟ್ಕಮ್ ಅಂತ ನೋಡಿದಾಗ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ. ಸೊ ಕಪ್ಸ್ ಅಂತ ಅಂದ್ರೇನೆ ಪ್ರೀತಿ. ಸಾರಿ, ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಸತಿ ಡಾಗ್ ಬಾರ್ಕ್ ಮಾಡ್ತಾನೆ ಇದೆ. ಸೊ ಕ್ಷಮಿಸಿ ಬ್ಯಾಕ್ ಗ್ರೌಂಡ್ ಡಿಸ್ಟರ್ಬೆನ್ಸ್ಗೆ. ಸೊ ನೀವು ಮತ್ತೆ ಅವರು ತುಂಬಾನೇ ಸೇಫ್ ಅಲ್ಲಿ ಇದೀರಾ, ನಿಮ್ದು ಒಂದು ಸೇಫ್ ಪ್ರೀತಿ ಅಂತ ಹೇಳ್ಬೋದು. ನಿಮ್ಮ ಎನರ್ಜಿ ಏನಿದೆ ಅದು ತುಂಬಾ ಅನ್ಕಂಡೀಷನಲ್ ಲವ್ ನ ಕೊಡ್ತಾ ಇದೆ, ತುಂಬಾನೇ ಕಂಪ್ಯಾಷನ್ ಮಾಡ್ತಾ ಇದ್ದೀರಾ, ಎಮೋಷನಲ್ ಮೆಚುರಿಟಿ ನಿಮ್ದಾಗಿರುತ್ತೆ. ಸೊ ಅವರು ಅಡ್ಮಿಟ್ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿನ, ಅಡ್ಮಿಟ್ ಮಾಡ್ಕೊಂಡೇ ಇರ್ಲಿ, ಡೀಪ್ ಆಗಿ ನಿಮ್ ಜೊತೆ ಫೀಲ್ ಮಾಡ್ಲಿ ಮಾಡದೇ ಇರ್ಲಿ, ಬಟ್ ನೀವು ಅಕ್ಸೆಪ್ಟೆನ್ಸ್ಗೆ ರೆಡಿ ಇದ್ದೀರಾ. ಸೊ ಅವರ ಜೊತೆ ಜೀವನ ಕಳಿಬೇಕು ಅನ್ನೋದೇ ನಿಮ್ಮ ಗುರಿ ಆಗಿರುತ್ತೆ. ಸೊ ಆ ತರ ನೀವು ವಿಚಾರ ಮಾಡ್ತಾ ಇದ್ದೀರಾ. ಸೊ ನೀವು ಒಂದು ಫಸ್ಟ್ ಪರ್ಸನ್ ಅವರ ಪ್ರೀತಿನ ಹೇಳ್ಕೊಳ್ಳೋದಕ್ಕಾಗ್ಲಿ, ಇಲ್ಲಾಂದ್ರೆ ಅವ್ರನ್ನ ಯಾವ್ದೇ ತರ ಜಡ್ಜ್ಮೆಂಟ್ ಗೆ ನೀವು ಮಾಡಲ್ಲ, ತುಂಬಾನೇ ಎಮೋಷನಲಿ ನೀವು ಅವ್ರಿಗೋಸ್ಕರ ರೆಡಿ ಇರ್ತೀರಾ. ಬಟ್ ಅವರು ಏನೇ ಪ್ರೀತಿ ತೋರ್ಸಿದ್ರು, ನೀವು ಏನೇ ಪ್ರೀತಿ ಕೊಡ್ಬೇಕು ಅಂತ ಇದ್ರು, ನೀವು ಆ ರಿಯಲ್ ಕನೆಕ್ಷನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಆ ರಿಯಲ್ ಕನೆಕ್ಷನ್ ನಿಮ್ದು ಆಗುತ್ತೆ. ಸೊ ನಿಮ್ಮ ಪ್ರೀತಿ ಗೆಲ್ಲುತ್ತೆ ಅಂತ ಹೇಳ್ಬೋದು. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಇವಾಗ ಸೆಲ್ಫ್ ಪ್ರೊಟೆಕ್ಷನ್ ಅಲ್ಲಿ ಇರೋದ್ರಿಂದ ಸೊ ನಿಮ್ಮ ಪ್ರೀತಿನ ಯಾವಾಗ್ಲೂ ನೆನೆಸ್ಕೊಳ್ತಾರೆ, ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ ಮಾತ್ರ ರೆಡಿ ಇರೋದಿಲ್ಲ. ಬಟ್ ನೋ ಮ್ಯಾಟರ್, ಅವ್ರು ಎಷ್ಟೇ ದೂರ ಹೋದ್ರು ಕೂಡ ಅವರ ಮನ್ಸು ನಿಮ್ಮನ್ನ ಫೀಲ್ ಮಾಡ್ತಾ ಇರುತ್ತೆ, ಮತ್ತೆ ವಾಪಸ್ ಬರ್ಬೇಕು, ನಿಮ್ಮ ಜೊತೆ ಸೇರ್ಬೇಕು ಅಂತ ಅವರು ವಿಚಾರ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಫೈನಲ್ ಆಗಿ ನಾವು ಔಟ್ಕಮ್ ಅಂತ ನೋಡೋದಾದ್ರೆ, ನಿಮ್ಮ ಲವ್ ಅನ್ನೋದು ಏನಿದೆ ಅದು ತುಂಬಾ ಡೀಪ್ ಕನೆಕ್ಷನ್ ನ ಹೊಂದಿದೆ, ಅದು ಕ್ಲಿಯರ್ ಆಗಿದೆ. ಬಟ್ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವರು ತನ್ನಲ್ಲಿ ವಾರ್ನ ಮಾಡ್ತಾ ಇದ್ದಾರೆ, ಸೆಲ್ಫ್ ವಾರ್ನ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಅವರು ಗೆಲ್ಬೇಕಾಗಿದೆ, ಗೆದ್ದು ನಿಮ್ಮ ಹತ್ರ ಬರ್ಬೇಕಾಗಿದೆ. ಆದ್ರಿಂದ ಸ್ವಲ್ಪ ನಿಮ್ಮ ಕನೆಕ್ಷನ್ ಅಲ್ಲಿ ಡಿಲೇಸ್ ಆಗುತ್ತೆ, ಬಟ್ ಫಿಯರ್ ಖಂಡಿತ ಇದೆ ಅವರಿಗೆ. ಸೊ ಅವ್ರ ಮೈಂಡ್ ಹೇಳುತ್ತೆ, ಸೊ ನನಗೆ ಸ್ಪೇಸ್ ಬೇಕು, ಸ್ವಲ್ಪ ಕಂಟ್ರೋಲ್ ಅಲ್ಲಿ ನಾನು ಇರಬೇಕು, ಸ್ಟೇ ಕಂಟ್ರೋಲ್ ಅಲ್ಲಿ ಇದೀನಿ, ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರ ಮನ್ಸ್ ಹೇಳ್ತಾ ಇದೆ ಈ ಪ್ರೀತಿ ನಿಜವಾಗಿರೋದು, ಬಟ್ ನನಗೆ ಗೊತ್ತಿಲ್ಲ ಹೇಗೆ ನಾನು ಇದನ್ನ ರಿಸೀವ್ ಮಾಡ್ಕೋಬೇಕು ಮತ್ತೆ ನಿಮ್ಗೆ ರಿಟರ್ನ್ ಮಾಡ್ಬೇಕು ಅಂತ. ಸೊ ನಾನು ರಿಜೆಕ್ಟ್ ಮಾಡ್ತಾ ಇಲ್ಲ, ಸೊ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ನನ್ನನ್ನ ನಾನು ಕಂಟ್ರೋಲ್ ಅಲ್ಲಿ ಇರೋದಿಕ್ಕೆ. ನನಗೆ ಇನ್ನರ್ ಎಮೋಷನಲ್ ವೂನ್ಸ್ ತುಂಬಾ ಇದೆ ಅಂಡ್ ಅದನ್ನ ಲರ್ನ್ ಮಾಡ್ತಾ ಇದ್ದೀನಿ ಟ್ರಸ್ಟ್ ಮಾಡೋದಿಕ್ಕೆ, ಮತ್ತೆ ಹೇಗೆ ಟ್ರಸ್ಟ್ ಮಾಡ್ಬೇಕು ಅಂತ. ಸೊ ಡಿಸ್ಟೆನ್ಸ್ ಅಲ್ಲಿ ಇದ್ದಿ ನಾನು ಪ್ರಿಪೇರ್ ಆಗಿ ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಫೈನಲ್ ಆಗಿ ಫೈನಲ್ ಮೆಸೇಜ್ ಅಂತ ನಿಮ್ಗೆ ಹೇಳೋದು ಇಲ್ಲಿ, ಸೊ ಡೋಂಟ್ ಕ್ವೆಶನ್ ಅಂತ ಹೇಳ್ತೀನಿ. ಯಾವತ್ತು ನಿಮ್ಮ ಪಾರ್ಟ್ನರ್ಗೆ ಸದ್ಯದ ಮಟ್ಟಿಗೆ ಕ್ವೆಶನ್ ಮಾಡೋದಕ್ಕೆ ಹೋಗ್ಬೇಡಿ. ಅವರು ಟ್ರೂ ಲವ್ ನ ಅನುಭವಿಸಿ ಅವರು ವಾಪಸ್ ನಿಮ್ಮ ಹತ್ರ ಕನೆಕ್ಟ್ ಆಗೇ ಆಗ್ತಾರೆ. ಸೊ ಅವರು ರಿಟರ್ನ್ ಆಗ್ತಾರೆ, ಬಟ್ ತುಂಬಾನೇ ಟೈಮ್ ತಗೊಳ್ತಾರೆ. ಸೊ ಫೈನಲಿ ರಿಯಲೈಸ್ ಆಗ್ತಾರೆ, ಆದ್ರೆ ನಿಮ್ಮಿಂದ ದೂರ ಅಂತೂ ಹೋಗೋದಿಲ್ಲ. ಸೊ ನಿಮ್ಮನ್ನ ಟ್ರಸ್ಟ್ ಮಾಡಿ ಬರೋದಿಕ್ಕೆ, ಅಟ್ರಾಕ್ಟ್ ಆಗೋದಿಕ್ಕೆ ಅವರು ಸದ್ಯದ ಮಟ್ಟಿಗೆ ರೆಡಿ ಇಲ್ಲ. ರೆಡಿ ಆಗಿ ಕಂಪ್ಲೀಟ್ಲಿ ವಾಪಸ್ ಬರ್ತಾರೆ. ಸೊ ಈ ರೀಡಿಂಗ್ ಯಾರಿಗೆಲ್ಲ ರೆಸನೇಟ್ ಆಗಿದೆ ಅವ್ರು ಮಾತ್ರ ತಗೊಳ್ಳಿ. ಸೊ ರೆಸನೇಟ್ ಆಗಿಲ್ಲ ಅಂದ್ರೆ ಸೊ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳ್ತಾ, ಸೊ ಏಂಜಲ್ ರೆಫರೆನ್ಸ್ ಅಲ್ಲಿ ನಿಮ್ಗೆ ಇವತ್ತು ಸ್ಲೋ ಡೌನ್ ಅಂತ ಬರ್ತಾ ಇದೆ ನೋಡಿ, 0404 ಸ್ಲೋ ಡೌನ್. ಬ್ಯಾಲೆನ್ಸ್ ಮಾಡಿ, ಸ್ಟ್ರಗಲ್ ಮಾಡ್ತಾ ಇದೀರಾ ಗೊತ್ತು. ಸೊ ಹೋಪ್ ಇಟ್ಕೊಳ್ಳಿ, ರೆಸ್ಲೆಸ್ ಆಗ್ಬೇಡಿ. ವೈಬ್ರೇಷನ್ ಲೋ ಇದೆ ಸದ್ಯದ ಮಟ್ಟಿಗೆ, ಇಟ್ಸ್ ಎ ವಾರ್ನಿಂಗ್ ಇಂಡಿಕೇಟರ್ ಅಂತ ಹೇಳ್ಬೋದು. ಸೊ ನಿಮ್ಮ ಪ್ರೀತಿ ಗೆಲ್ಲುತ್ತೆ, ಬಟ್ ಸ್ಲೋ ಡೌನ್ ಆಗಿ ನೀವು ಪ್ರಾಸೆಸ್ ನ ಮಾಡ್ಬೇಕಾಗುತ್ತೆ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ಸೊ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ ಕನೆಕ್ಟ್ ಆಗಿ. ಚಾರ್ಜಸ್ 399 ರುಪೀಸ್ ಆಗುತ್ತೆ ಟ್ಯಾರೋ ಸೆಷನ್ಗೆ, ಲವ್ ರೀಡಿಂಗ್, ರಿಲೇಶನ್ಶಿಪ್ ರೀಡಿಂಗ್ ಗಾಗಿ ಮಾತ್ರ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.